ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಈಗಿನ ತರ ಫೋನ್ ಕೊಟ್ಟು ಇಲ್ಲ ಟಿವಿ ಮುಂದೆ ಕೂರ್ಸ್ಕೊಂಡು ಊಟ ಮಾಡಿಸ್ತಿರ್ಲಿಲ್ಲ. ಚಂದಮಾಮನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಚಂದಮಾಮ ನೋಡ್ಕೊಂಡು ಊಟ ಮಾಡುವಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಮಿಸ್ ಆಗಿದ್ರೆ ಒಂದು ಬೆಸ್ಟ್ ಜಾಗನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ರೀಲ್ ನ ಸೇವ್ ಮಾಡ್ಕೊಳ್ಳಿ. ನಾನೀಗ ರೀಸೆಂಟ್ ಆಗಿ ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಕಡೆ ಹೋಗಿದ್ದಾಗ ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ಇಶಾ ಫೌಂಡೇಶನ್ ಇಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿರುವಂತ ವಿಶ್ವನಾಥ ಪಿಳ್ಳೆ ಕಿಚನ್ ಮತ್ತೆ ಉಡುಪಿ ಗಾರ್ಡನ್ ಅವರು ಸೇರಿ ಕ್ರಿಯೇಟ್ ಮಾಡಿರುವಂತ ಕಲ್ಯಾಣಿ ಊಟ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ನಾನು ಡೇ ಟೈಮ್ ಅಲ್ಲಿ ಕಡೆ ಹೋಗಿದ್ರಿಂದ ಚಂದಮಾಮನ್ನ ನೋಡ್ಕೊಂಡು ಊಟ ಮಾಡೋದು ಮಿಸ್ ಆಯ್ತು. ಬಟ್ ಇದು ಮಿಸ್ ಆದ್ರೂ ಪರವಾಗಿಲ್ಲ, ಕಲ್ಯಾಣಿ ಊಟನಾದ್ರೂ ಮಿಸ್ ಮಾಡದೆ ಟ್ರೈ ಮಾಡ್ಬೇಕು ಅಂತ ಒಂದಷ್ಟು ಫುಡ್ಸ್ ನ ತಗೊಂಡು ಕಲ್ಯಾಣಿ ಕಡೆ ಒಂಟೆ ಬಿಟ್ಟೆ. ಕಲ್ಯಾಣಿನ ಕಂಪ್ಲೀಟ್ ಆಗಿ ಕಲ್ಲಲ್ಲೇ ಮಾಡಿದರೆ ವಿಶಾಲವಾದಂತ ಒಂದು ಜಾಗ ಇದೆ. ಸೆಂಟ್ರಲ್ಲಿ ಅನ್ನಪೂರ್ಣೇಶ್ವರಿ ದೇವಿನಿಟ್ಟು ಅದ್ರ ಮೇಲೆ ವಾಟರ್ ಫಾಲ್ ಬೀಳ್ತಾನೆ ಇರುತ್ತೆ. ಇವರ ಕಲ್ಯಾಣಿ ಸ್ಪೆಷಲ್ ಪಲಾವ್ ತಿಂತ ಒಂದು ವ್ಯೂ ನ ನೋಡ್ತಾ ಇದ್ರೆ ಮೈಂಡ್ ಪೀಸ್ ಆಗುತ್ತೆ, ಹೊಟ್ಟೆನೂ ಫಿಲ್ ಆಗುತ್ತೆ. ಲೈಫ್ ಅಲ್ಲಿ ಒನ್ ಟೈಮ್ ಆದ್ರೂ ಕೂಡ ಈ ತರ ಎಕ್ಸ್ಪೀರಿಯನ್ಸ್ ನ ಪಡ್ಕೋಬೇಕು. ನನ್ನ ಲೈಫ್ ಅಲ್ಲಂತೂ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಸಂಜೆ ಟೈಮ್ ಅಲ್ಲಿ ವಿಸಿಟ್ ಮಾಡಿ ಈಶಾದಲ್ಲಿ ಲೇಸರ್ ಶೋ ನೋಡ್ಕೊಂಡು ಕಲ್ಯಾಣಿ ಊಟ ಜೊತೆಗೆ ಬೆಳದಿಂಗ್ಲ ಊಟ ಮಾಡ್ಕೊಂಡು ಫ್ಯಾಮಿಲಿ